ಬಂದವರು ನಿನ್ನ ಮಾತ್ರ ಅಂದ್ರೇನೆ ನಿಮ್ ಅತ್ತಿಗೇನು ಅನ್ಲಿಲ್ವಾ? ಅವಳೇನಾದ್ರೂ ಬೇಜಾರ್ ಮಾಡ್ಕೊಂಡ್ಲಾ? ಏನಮ್ಮ ನೀನು ಈ ತರ ಅಳ್ತಾ ಇದ್ರೆ ನನ್ ಕೈ ನೋಡಕ್ ಆಗಲ್ಲ ಕಣೆ. ಅತ್ತೆ, ನೀವ್ ಸುಮ್ನಿರಿ, ಸರಿ ಹೋಗ್ತಾಳೆ. ಸುಕೃತ ಎಷ್ಟು ಧೈರ್ಯವಂತೆ, ಎಷ್ಟು ಗಟ್ಟಿವಂತೆ, ಇದನ್ನ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ. ಇವಳಿಗಿನ್ನೂ ಅರ್ಥನೇ ಆಗ್ತಿಲ್ಲ. ನೋಡು ಸುಕೃತ, ಇವತ್ತೇ ಕೊನೆ. ನಾನಿದನ್ ಮತ್ತೆ ಮತ್ತೆ ನಿನಗ್ ಹೇಳಕ್ಕಾಗಲ್ಲ. ನಿನಗ ಅವ್ನ್ ಬೇಡ ಅಷ್ಟೇ ತಾನೆ, ಬಿಟ್ಟು ಹಾಕು. ಅವ್ನ್ ನಿನ್ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಬರಲ್ಲ. ನಾನ್ ನೋಡ್ಕೋತೀನಿ. ಹೋಗು, ಹೋಗ್ ಫ್ರೆಶ್ ಅಪ್ ಆಗ್ಬಾ. ಎಲ್ಲಾದ್ರೂ ಹೊರಗಡೆ ಹೋಗ್ ಬರೋಣ. ನೋಡಿದ್ಯಾ, ನಿಮ್ಮತ್ತಿಗೆ ಹೊರಗಡೆ ಕರ್ಕೊಂಡ್ ಹೋಗ್ತಾಳಂತೆ. ನಿನ್ಗೂ ಮನ್ಸ್ ಹಗರ ಆಗತ್ತೆ. ಹೋಗ್ ಮುಖ ತೊಳ್ಕೊಂಡ್ ಬಾ, ಹೋಗು. ನಾನ್ ಕರ್ಕೊಂಡ್ ಬರ್ತೀನಿ ರಮ್ಮ. ನಡಿ, ನಡಿಯೇ. ಯಾರಪ್ಪ ಬಂದೋರು? ನನ್ ಮನ್ಸಲ್ಲಿದ್ದಿದ್ ಮಾತನ್ನ ಮುತ್ತಿನ ತರ ಪೋಣ್ಸಿ ಪೋಣ್ಸಿ ಹೃದಯಕ್ ತಟ್ಟು ತರ ಹೇಳ್ಬಿಟ್ಟು ಹೋಗ್ಬಿಟ್ರಲ್ಲ. ಎಲ್ಲಪ್ಪ ಹೋಗಿ ಬಚ್ಚಿಟ್ಕೊಳ್ಳೋದು? ಇಲ್ಲಿ ಗೊತ್ತಾಗತ್ತೆ. ಇಲ್ಲೂ ಗೊತ್ತಾಗುತ್ತೆ. ಅಮ್ಮ ಎಲ್ಲಿದ್ಯಾ? ಅಮ್ಮ ಅಮ್ಮ ಅಮ್ಮ. ಮಿಸ್ಸಮ್ಮ, ಅಮ್ಮ ಎಲ್ಲಿ? ಥ್ಯಾಂಕ್ ಯು ಅಮ್ಮ, ನೀ ಸಿಕ್ಬಿಟ್ಟೆ. ನಾನು ನಿನ್ನ ಹುಡುಕ್ಬಿಟ್ಟೆ. ಅಣ್ಣ ಅಣ್ಣ ಅಣ್ಣ, ನಂಗೊತ್ತು ನೀನೆ ತೋರ್ಸಿದ್ದು. ಅಣ್ಣ ಹೇಳ್ಕೊಟ್ರ ಇಲ್ವಾ ನಿಂಗೆ? ನಂಗೊತ್ತು ನೀವಿಬ್ರು ಸೇರ್ಕೊಂಡು ಚೀಟಿಂಗ್ ಮಾಡಿದ್ರಿ. ಏ ಇಲ್ಲಮ್ಮ, ನಾನು ಹೇಳ್ಕೊಟ್ಟಿಲ್ಲಮ್ಮ. ನಾನ್ ನೋಡ್ದೆ, ನೀನ್ ಅವ್ನಿಗೆ ಹೇಳ್ಕೊಟ್ಟೆ. ನಾನು ಹೇಳ್ಕೊಟ್ಟೇನಪ್ಪ? ಇಲ್ಲ 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 ನೋಡಿ ಇಲ್ಲ. ಅದ್ಕೆ? ಏ ರಾಘವ್ ಕಳ್ಳ, ನೀನು ಮೀಸೆ ಮಾಮನ್ ಜೊತೆ ಸೇರ್ಕೊಂಡು ಸುಳ್ಳು ಹೇಳ್ತಿದ್ಯಾ ಕಳ್ಳ? ಏ ಇಲ್ಲ ಅಮ್ಮ, ಮಿಸ್ಸಮ್ಮ ಹೇಳ್ಕೊಟ್ಟಿಲ್ಲ. ಏನು ನಿನ್ ಸೋದ್ರಳಿಯಂಗ್ ಆಗ್ಲೇ ಸಪೋರ್ಟ್ ಮಾಡ್ತಿದ್ಯಾ ನೀನು? ನಾನು ಕ್ರಿಕೆಟ್ ಟೀಮ್ ಮಾಡ್ತೀನಿ. ನಾನೇ ವಿರಾಟ್ ಕೊಹ್ಲಿ, ನೀವೇ ಕ್ಯಾಪ್ಟನ್. ಓಕೆನಾ? ಓಹೋ, ನಾನ್ ಕ್ಯಾಪ್ಟನ್ನು. ಕಂದ, ನೀನ್ ವಿರಾಟ್ ಕೊಹ್ಲಿ ಆಗ್ಬಿಟ್ಟು ಸೆಂಚುರಿ ಮೇಲೆ ಸೆಂಚುರಿ ಹೊಡಿ ಕಂದ. ಸೆಂಚುರಿ ಮೇಲೆ ಸೆಂಚುರಿ ಹೊಡಿ. ಗುಡ್ 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 ಗುಡ್. ಹಲೋ. ನಾನು ನಾಳೆ ಬೆಳಗ್ಗೆ ಇನ್ ಟೈಮಲ್ಲಿ ಅಲ್ಲಿ ಇರ್ತೀನಿ. ಓಕೆ, ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ರೀ, ಈ ಸಲ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಹಾಕಿದ್ದಾರೆ. ಬಟ್ಟೆ ಅಂಗಡಿ ಓನರ್ ಫೋನ್ ಮಾಡಿದ್ರು. ಮುಂದಿನ ವಾರ ರಾಘವ್ಗೆ ಸಿನಿಮಾ ಟಿಕೆಟ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಹೊಸ ಸಿನಿಮಾ ಬಂದಿದೆ ಅಂತ. ಯಾವ್ದೋ ಸಿಂಹ ಕಾಡಿನ ರಾಜ ಆಗಿ. ಏನ್ರಿ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ನೆ ನಿಂತಿದ್ದೀರಲ್ಲ. ಏ ಅಯ್ಯೋ, ಇದೇನ್ರಿ ಇಷ್ಟೊಂದು ಉಗ್ರು ಬೆಳ್ಸಿದ್ದೀರಾ? ತಡೀರಿ, ನೇಲ್ ಕಟ್ರ್ ತಗೊಂಡ್ ಬರ್ತೀನಿ. ಮಂತ್ರ ಬೇಡ. ಏನಾಯ್ತು? ಅಪ್ಪಾ ನೋಡಿ, ಬೆರಳಲ್ಲಿ ಎಷ್ಟು ಗಲೀಜಿಟ್ಕೊಂಡಿದ್ದೀರಾ ನೀವು. ಹೀಗೆ ಇಷ್ಟ ದಿನ ಊಟ ಮಾಡ್ತಿದ್ರಾ? ಚೂರು ಅರ್ಥ ಆಗಲ್ಲ ನಿಮ್ಗೆ. ಎಷ್ಟೇ ಹೇಳಿದ್ರು ಅಷ್ಟೇ, ಮಾತ್ರ ದೊಡ್ಡ ದೊಡ್ಡದಾಗಿ ಮಾತಾಡ್ಬಿಡ್ತೀರಾ. ನಿಮ್ಮನ್ನೇರಿ ಕೇಳ್ತಾ ಇರೋದು, ಏನಾಯ್ತು? ರಾತ್ರಿ ಹೊತ್ತು ಉಗ್ರನ್ನ ಕಟ್ ಮಾಡಬಾರ್ದು, ಅದಕ್ಕೆ. ಅಯ್ಯೋ ಹೌದಲ್ವಾ, ನಂಗ್ ಮರ್ತೇ ಹೋಯ್ತು. ಮಂತ್ರ, ಇವಾಗೆಲ್ಲ ಅಮಾವಾಸ್ಯೆಯಲ್ಲೂ ಚಂದ್ರ ಕಾಣ್ತಾನ? ಅಮ್ಮಾಸಲಿ ಚಂದ್ರ ಕಾಣ್ತಿದ್ದಾನಂತ ಕೇಳ್ತಿದಾರಲ್ಲ, ಯಾಕ್ರಿ ಏನಾಯ್ತು? ಅಲ್ಲ, ನೀನ್ ಈ ತರ ಎಲ್ಲ ನಡ್ಕೊಳಲ್ವಲ್ಲ, ಡೌಟ್ ಬಂತು, ಅದಕ್ಕೆ ಕೇಳ್ದೆ.
ಏನ್ ಡೌಟು? ಯಾವ ತರ ನಡ್ಕೊಳಲ್ಲ? ಮರ್ತೋಗ್ಬಿಟ್ರಾ? ಮಡಿಕೇರಿಲ್ ನನ್ನ ನೋಡಕ್ ಬಂದು ಸೊಂಟ ಮುರ್ಕೊಂಡ್ ಮಲಗಿದ್ರಲ್ಲ, ನಿಮ್ಮನ್ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಾನು. ಗಂಡನ್ ಜೊತೆ ಹೆಂಡತಿ ಇಷ್ಟೊಂದು ಕ್ಲೋಸ್ ಆಗಿರೋದನ್ನ ಅನುಮಾನದಿಂದ ನೋಡ್ತಾರಾ? ನಿಜ ಹೇಳು, ಬೆಳಗ್ಗೆ ನಿನ್ನ ಹತ್ರ ಆ ರೀತಿ ಮಾತಾಡಿರೋದಕ್ಕೆ ನಿನಗೇನು ಅನಿಸ್ತಿಲ್ವಾ? ಅಪ್ಪ, ಕೊನೆಗೂ ಸೋದ್ರ ಮಾವನು ಅಳಿಯನು ಇಬ್ರು ಒಂದಾಗ್ಬಿಟ್ರು. ಅಚ್ಚುಮ್ಮ, ಹೇಗಿದ್ರು ನಿನ್ ಮದ್ವೆ ತಯಾರಿ ಮಾಡ್ತಾ ಇದ್ದೀನಿ. ನಿನ್ ಮದ್ವೆಗೆ ಒಂದ್ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ನಾನು ನಿನಗೆ. ಏನ್ರಿ ನೀವು ಮದ್ವೆಗಿನ್ನ ಗಂಡೇ ರೆಡಿ ಇಲ್ಲ, ಆಗ್ಲೇ ನೀವು ಸರ್ಪ್ರೈಸ್ ಗಿಫ್ಟು ರೆಡಿ ಮಾಡಿದೀರಾ? ರೀ, ಮುಂದಾಲೋಚನೆ ಇರ್ಬೇಕು, ಆದ್ರೆ ದೂರ ಆಲೋಚನೆ ಇರಬಾರ್ದು. ಸುಮಾ, ಸರಿ, ಅದೇನ್ ಗಿಫ್ಟ್ ರೆಡಿ ಮಾಡಿದೀರಾ ಅಂತ ಹೇಳಿ. ಏನಿರ್ಬೋದು ಅಂತ ಹೇಳಿ ನೋಡೋಣ. ರೀ, ಸುಮ್ನೆ ಇರ್ರಿ. ಈಗ ತಾನೇ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬಂದಿದ್ದೀರಾ, ನಿಮ್ಮೇಲೆ ತಂಗಿ ರೇಗ್ಬಾರ್ದು ಅಂತ ಮಾತಾಡಿಸ್ತಿದ್ದೀರಾ? ಹೌದದ್ಕೆ ಕರೆಕ್ಟು. ಅಣ್ಣ ಹೊರಗಡೆ ಹೋದವನು ನನ್ ಕಣ್ಗೆ ಕಾಣಿಸಿಲ್ಲ, ಈಗ ಮಾಡಿಯಿಂದ ಇಳಿದ್ ಬರ್ತಿದ್ದಾನೆ. ನಾವಿಬ್ರು ಎಲ್ ಜೋರ್ ಮಾಡ್ಬಿಡ್ತೀವಿ ಅಂತ ಮೆಲ್ಲಗ್ ಪೂಸಿ ಹೊಡಿತಿದಾರ್ ನೋಡಿ. ಏ, ನಿಮ್ಮ ಅತ್ತಿಗೆ ಏನೋನೇ ಹೇಳ್ತಾಳೆ ಕಣಮ್ಮ, ಅದಕ್ಕಲ್ಲ ಕಣಮ್ಮ, ನಿಜವಾಗ್ಲೂ ನಾನು ಹೇಳ್ತಾ ಇರೋದು ನಿಜಾನೇ. ನಿನಗೆ ನಿಜವಾಗ್ಲೂ ಗಿಫ್ಟ್ ರೆಡಿ ಮಾಡಿದ್ದೀನಿ. ಏನ್ ಗಿಫ್ಟು? ಅಮ್ಮ, ಈ ರಾಘವ್ನ ಅವನ ಮನೇಲಿ ಕೇಳಿ ದತ್ತು ತಗೊಂಡು ನಿನಗೆ ಗಿಫ್ಟ್ ಕೊಟ್ಕೊಳ್ಳೋಣ ಅಂತಿದ್ದೀನಿ ಕಣಮ್ಮ. ನಿನಗೆ ಒಪ್ಪಿಗೆ ಅಂತಂದ್ರೆ ನಾ ಅವ್ರ ಮನೇಲಿ ಮಾತಾಡಿ ಮಗುನ ನಿನಗೆ ಗಿಫ್ಟ್ ಆಗಿ ಕೊಟ್ಬಿಡ್ತೀನಿ. ಅಣ್ಣ, ಅವನ್ ದತ್ತು ಮಗ ಅಲ್ಲಣ್ಣ, ನಾನು ಹೆತ್ತ ಮಗ. ವಿಧಿ ಯಾಕೆ ನನ್ನ ಬದುಕಲ್ಲಿ ಈ ಥರ ಆಟಾಡ್ತಿದೆ? ನನ್ನ ಮಗನ್ನ ನಾನೇ ದತ್ತು ತಗೊಳ್ಳೋ ಥರ ನಮ್ಮ ಅಣ್ಣನ ಮನ್ಸಲ್ಲಿ ಯಾಕೆ ತೋಚ್ತಿದೆ? ರೀ, ಸುಮ್ನೆ ಇರಿ, ಸಾಕು. ಕೊಡಿಸ್ಬಿಡ್ತೀರಾ? ಅವನೇನ್ ಕೇಳಿದ ತಕ್ಷಣ ಕೊಡಿಸ್ಬಿಡಕ್ಕೇನು ಕೊಬ್ಬರಿ ಮಿಠಾಯ? ಆ ಮನೆಯವರೆಲ್ಲ ಒಪ್ಕೋಬೇಕಲ್ವಾ? ಅದು ಅಲ್ದೆ ಅವ್ರ ಅಪ್ಪಂಗಿರೋದು ಒಬ್ನೇ ಮಗ. ಮಾನಸ ಸರೋವರ ಬೇಕಾದ್ರೂ ತಂದು ನನ್ನ ತಂಗಿ ಗಿಫ್ಟ್ ಕೊಟ್ಬಿಡ್ತೇನೆ. ನನ್ನ ತಂಗಿ ಓನ್ಲಿ ಅಂಥದ್ರಲ್ಲಿ ರಾಘವನ ಗಿಫ್ಟ್ ತಂದು ಕೊಡೋಕ್ಕಾಗೋದಿಲ್ವಾ? ನೀನ್ ಸುಮ್ಮನೆ ಸುಮತಿ, ನೀನ್ ಹೇಳಮ್ಮ. ರೀ, ನೀವು ಮಾತಿಗಂತೀರಾ ಅಂತ ಅನ್ಕೊಂಡ್ರೆ ಒಂದೊಂದ್ಸರ್ತಿ ಮಾಡೇ ಬಿಡ್ತೀರಾ. ನಿಮ್ಮನ್ನ ನಂಬಕ್ಕಾಗಲ್ಲ. ಅಮ್ಮ, ನಿಮ್ಮ ಅತ್ತಿಗೆ ಮಾತನ್ನ ಕಿವಿ ಮೇಲೆ ಹಾಕೋಬೇಡ. ನೀನು ಹೇಳು, ರಾಘವನ ನಿನಗೆ ಗಿಫ್ಟ್ ಕೊಡ್ಲಾ?